ನಮಸ್ತೆ ವೀಕ್ಷಕರೇ, ನಾನಿವಾಗ ಸೌತೆಕಾಯಿ ಎಣ್ಗಾಯಿ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೌತೆಕಾಯಿ ಎಣ್ಗಾಯಿ ಮಾಡೋದು, ಇವನ್ನ ತೊಳೆದು ಹೆಚ್ಚಿಟ್ಕೊಂಡೀನಿ. ಸೌತೆಕಾಯಿನ ಒಂದು ಅರ್ಧ kg ತೊಗೊಂಡಿನಿ. ನಾನು ಸೌತೆಕಾಯಿನ ತೊಗೊಂಡಿನಿ. ಇವಾಗ ನಾನು ಒಂದು 3ರಿಂದ 4 ಚಮಚ ಸನಿಗೆ ಸ್ವಲ್ಪ ಕಡಿಮೆ ಅಷ್ಟು ಎಣ್ಣೆನ ಹಾಕೋತೀನಿ. ಇವಾಗ ಎಣ್ಣೆ ಕಾಯಕ್ಕೆ ಬಂತು. ಒಂದು ಅರ್ಧ ಟೀ ಸ್ಪೂನ್ನಷ್ಟು ಏನು ಹಾಕೊಂಡಿನಿ, ಸಾಸಿವೆ ಕಾಳು ಹಾಕೊಂಡೆ. ಒಂದೆರಡು ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡೀನಿ. ಇವಾಗ 4 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ, ಒಂದು 3 ಉಳ್ಳಾಗಡ್ಡಿಯಷ್ಟು ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ, ಯಾಕಂದರೆ ಉಳ್ಳಾಗಡ್ಡಿ ಬೇಯಬೇಕು. ಉಳ್ಳಾಗಡ್ಡಿಗೆ ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಜಲ್ದಿ ಬೇಯ್ತೈತಿ. ಟೊಮೆಟೊ ಹಣ್ಣು ಉಪ್ಪು ಲಘುನ ಬೆಂದು ಬರ್ತೈತಿ. ನಾನು ಒಂದು 3 ಟೊಮೆಟೊ ಹಣ್ಣು ಹಾಕ್ತೀನಿ. ಇವಾಗ 1 ಸ್ಪೂನಷ್ಟು ಉಪ್ಪನ್ನ ನಾನು ಹಾಕ್ತೀನಿ. ಈಗ ಸ್ವಲ್ಪ ಬೇಯಬೇಕು. ಅಲ್ಲಿ ತನಕ ನಾನು ಇದನ್ನು ಎಣ್ಗಾಯಿನ ರೆಡಿ ಮಾಡಿ ಇಟ್ಕೊಳ್ತೀನಿ. ಇದರಲ್ಲಿ ನಾನು ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ, ಹುಣಸೆ ಹಣ್ಣು ಇಷ್ಟನ್ನು ಹಾಕಿ ನಾನು ಏನು ಮಾಡೀನಿ, ಇದನ್ನು ರುಬ್ಬಿಟ್ಕೊಂಡೀನಿ. ಈ ರುಬ್ಬಿದ್ದನ್ನು ನಾನು ಏನು ಮಾಡ್ತೀನಿ, ಈ ಎಣ್ಗಾಯಿಗಳಿಗೆ ಕಲಿಸ್ತೀನಿ. ಈ ಥರ ಕಲಿಸ್ತೀನಿ ವೀಕ್ಷಕರು. ಇದು ಬೆಂದ ಆಮೇಲೆ ಇದರಲ್ಲಿ ಬಾಯಿ ಬಿಟ್ಟು ಒಳಗಡೆ ಹೋಗ್ತೈತಿ, ಉಪ್ಪು ಖಾರ ಎಲ್ಲ ಹೋಗ್ತೈತಿ. ಇದು ಈ ಥರ ಕಲಿಸಿಟ್ಕೊಂಡಿ. ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದೆ. ಒಂದು ಟೀ ಸ್ಪೂನಷ್ಟು
ಮಸಾಲೆ ಪುಡಿನ ಹಾಕಿದ್ವಿ. ಕೆಂಪು ಖಾರ ಹಾಕೋಂಗಿಲ್ಲ. ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿಟ್ಕೊಂಡಿದ್ದೆ ಹಾಕ್ತೀನಿ. ಇವಾಗ ಇದು ಏನು ಇರ್ತೈತಲ್ಲ ಕಲಿಸಿಟ್ಕೊಂಡಿದ್ದೆ ಇದನ್ನು ಹಾಕ್ತೀನಿ. ಇವಾಗ ಹೆಚ್ಚಿಟ್ಟಂಥ ಕೊತ್ತಂಬರಿನ ಹಾಕಿರಿ. ಈಗ ಒಂದು 10 ನಿಮಿಷ ಬಾಯಿ ಮುಚ್ಚಿ ಇದನ್ನು ಚೆಂದಾಗಿ ಬೇಯಿಸ್ಬೇಕು. ಇದೆಲ್ಲ ಬಾಯಿ ಬಿಟ್ಟಿದ್ರ ಒಳಗಡೆ ಉಪ್ಪು ಎಲ್ಲ ತುಂಬ್ಕೋತೈತಿ. ರಸ ಬೇಕಾದ್ರೆ ಸ್ವಲ್ಪ ರಸನೂ ಮಾಡ್ಕೋಬೋದು, ರಸ ಬೇಡಾದರೂ ಅಷ್ಟು ಗಟ್ಟಿಯಾಗಿ ಎಲೆ ಪಲ್ಯ ಮಾಡ್ಕೋಬೋದು. ನೋಡಿ ವೀಕ್ಷಕರೇ, ಇವಾಗ ಸೌತೆಕಾಯಿ ಎಣ್ಗಾಯಿ ರೆಡಿ ಆಗಿ. ನೋಡಿ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಇದು ಹಸಿಕಾಯಿ ಹಾಕಿ ಮಾಡೋದ್ರಿಂದನೂ ಭಾಳ ರುಚಿ ಆಗ್ತೈತಿ ಸೌತೆಕಾಯಿ ಎಣ್ಗಾಯಿ. ನಾನು ಇದನ್ನು ಒಂದು 10 ನಿಮಿಷ ಇದನ್ನು ಏನು ಮಾಡ್ತೀನಿ, ಬೇಯಿಸ್ತೀನಿ. ಬಾಯಿ ಮುಚ್ಚಿ ಇದನ್ನು ಬೇಯಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.